ಏ ದೀಪಾ, ಎಲ್ ಕಳ್ದೋಗಿದ್ದೆ? ನೀವಿಬ್ರು ಹೀರೋ ಹೀರೋಯಿನ್ ತರ ಡೂಯೆಟ್ ಹಾಡ್ತಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಕಳ್ದೋಗಿದ್ದೆ. ಧ್ರುವ, ಧ್ರುವ, ಧ್ರುವ. ಅಯ್ಯೋ ಮೈನಾ, ಧ್ರುವ, ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸುಮರಿ ಬೊಂಬೆಯೇ, ಮನ್ನಿಸು ಇಲ್ಲವೇ ಮನ್ನಿಸು, ಇಲ್ಲ ದಂಡಿಸು. ಏನಾಗಿದ್ಯೋ ನಿನ್ಗೆ? ಸರ್ಸು, ಬಾ ಬಾ. ಇಷ್ಟೊಂದು ಬದ್ಲಾಗ್ಬಿಟ್ಟಿದ್ಯಲ್ಲೋ. ನನ್ ತಂಗಿ ಕೈಗೆ ನಾನ್ ಗೋರಂಟಿ ಹಚ್ಚಿದ್ರೆ ಅದ್ರಲ್ಲಿ ಬದಲಾವಣೆ ಅಂತ ಏನ್ ಬಂತು? ನೀನ್ ನೋಡ್ತಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿನ್ನ ಸರ್ಸು, ಹಾಗೆಲ್ಲ ಮಾತಾಡ್ಬೇಡ. ನೀನ್ ಇಲ್ಲಿದ್ರೆ ಏನೇನೋ ಮಾತಾಡ್ತೀಯ, ಅದ್ರಲ್ಲಿ ಬೇರೆ ನನ್ಗೂ ನನ್ ಮುದ್ದು ತಂಗಿಗೂ ದೃಷ್ಟಿ ಮಾಡ್ತಿದ್ಯಾ. ನೀನ್ ಒಳಗ್ ಹೋಗು. ಆಯ್ತಪ್ಪ, ನಿಮ್ಮ ಅಣ್ಣ ತಂಗಿ ಮಧ್ಯ ನಾನ್ ಬರಲ್ಲ. ಸರಿ, ಎಲ್ಲ ಮುಗಿಸ್ಕೊಂಡು ಬೇಗ ಬಂದ್ ಮಲ್ಕೊಳ್ಳಿ. ಇದಕ್ಕೆ ಹೇಳಿದ್ದು ಮೈನನ್ ಮೇಲೆ ಕರ್ಕೊಂಡ್ ಬರ್ಬೇಡ ಅಂತ. ಸಿಕ್ಕಾಕೊಂಡಿದ್ರೆ ಏನ್ ಕತೆ? ಅಮ್ಮ ಬಂದಿದ್ದು ಮೈನಾನ್ ಕರ್ಕೊಂಡ್ ಬಂದಿದ್ಕಲ್ಲ, ನೀನ್ ಬಂದಿದ್ದಕ್ಕೆ. ನನ್ ಮೇಲೆ ಎತ್ತಾಕ್ತಿಯ? ಅಮ್ಮ, ನಾನು ಅಷ್ಟು ಹುಡುಗ್ನೇನೆ. ಇನ್ನೇನೋ ಮತ್ತೆ? ಒಳ್ಳೆ ಡ್ರಾಮಾ ಕ್ವೀನ್. ನಂಗೊಂದ್ ಸೆಕೆಂಡ್ ಭಯ ಆಗೋಯ್ತು. ಸಾರಿ, ನೋವಾಯ್ತಾ? ಏನ್ ಮೈನಾ ಅವ್ರೆ, ಯಾಕೆ ನಮ್ಮಿಬ್ರನ್ನ ನೋಡ್ ಹಾಗೆ ನಗ್ತಾ ಇದ್ದೀರಾ? ಈ ತರ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕಾಲ ಕಳೀತಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಅದಕ್ಕೆ ನಗು ಬಂದಿದ್ದು. ಯಾಕೆ ಮೈನಾ ಅವ್ರೆ, ಮನೆಯವ್ರ ನೆನ್ಪಾದ್ರ? ಪ್ರತಿ ವರ್ಷ ನಾನು, ಅಪ್ಪಯ್ಯ, ಅಮ್ಮ, ಅಕ್ಕ, ಅಣ್ಣ ಎಲ್ರೂ ಸೇರಿ ಯುಗಾದಿ ಹಬ್ಬ ಮಾಡ್ತಿದ್ವಿ. ಅಪ್ಪಯ್ಯನ್ಗಂತೂ ನಾನೇ ಎಣ್ಣೆ ಸ್ನಾನ ಮಾಡಿಸ್ಬೇಕಿತ್ತು, ಹಠ ಮಾಡೋರು. ಚೋಟು, ಚಲ್ವಿ, ಮಾರುತಿ ಅವರಂತೂ ಬೆಳಿಗ್ಗೆ ಬಂದ್ಬಿಟ್ರೆ ಹಬ್ಬದ ದಿನ ಸಂಜೆ ಗಂಟ ನಮ್ಮನೇಲೇ ಇರೋರು. ನಮ್ಮನೇಲೇ ಇದ್ದು ಹಬ್ಬದೂಟ ಮಾಡ್ಕೊಂಡು ನಮ್ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ಕಾಲ ಕಳ್ಕೊಂಡು ಆಮೇಲೆ ಮನೆಗೆ ಹೋಗೋರು. ಒಂಥರ ಚೆನ್ನಾಗಿರ್ತಿತ್ತು ಹಬ್ಬ. ಸಾರಿ ಮೈನಾ, ಈ ವರ್ಷ ಯುಗಾದಿ ಹಬ್ಬಕ್ಕೆ ನಿಮ್ ಊರಿಗೆ ಹೋಗಕ್ಕಾಗ್ಲಿಲ್ಲ. ಅದರಲ್ಲೂ ನಮ್ಮೆಲ್ರ ಜೊತೆ ಬೆರ್ತು ಬೇವು ಬೆಲ್ಲ ತಿನ್ನೋ ಅದೃಷ್ಟನೂ ನಿಮ್ಗೆ ಈ ವರ್ಷ ಇಲ್ಲ. ಕ್ಷಮಿಸ್ಬಿಡಿ. ಪರವಾಗಿಲ್ಲ. ಯಾಕಿರಲ್ಲ? ನಾಳೆ ನಮ್ಮೆಲ್ರ ಜೊತೆ ಸೇರಿ ಮೈನಾ ಯುಗಾದಿ ಹಬ್ಬ ಮಾಡ್ತಾಳೆ ಅಷ್ಟೇ. ಅದ್ ಹೇಗೆ ದೀಪಾ, ಸರ್ಸು ಕೈಲಿ ಸಿಕ್ಕಾಕೊಂಡ್ರೆ? ಅದಕ್ಕೆ ನಾನೊಂದ್ ಪ್ಲಾನ್ ಮಾಡ್ತೀನಿ. ಅಮ್ಮ ತಾಯಿ, ನಿನಿಗೂ ನಿನ್ ಪ್ಲಾನ್ಗೂ ದೊಡ್ಡ ನಮಸ್ಕಾರ. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಬಿಡ್ಬೇಡ. ಆಮೇಲೆ ಸರ್ಸು ಕೈಲಿ ತಗ್ಲಾಕೊಂಡ್ರೆ ಅಷ್ಟೇ. ಆಮೇಲೆ ಸರ್ಸು ನಮಗ್ ಹಬ್ಬಗಳು ಮಾಡ್ಬಿಡ್ತಾರೆ ಅಷ್ಟೇ. ಅಯ್ಯೋ. ಆಯ್ತಾಯ್ತು ಬಿಡು, ನಾನೇನು ಪ್ಲಾನ್ ಮಾಡಲ್ಲ. ಮೈನಾ ಅವ್ರೆ, ಇವಾಗ ಊಟ ಮಾಡಿ ಬನ್ನಿ. ಇರಿ ಮೈನಾ ಅವ್ರೆ, ನಾನೇ ತಿನ್ನಿಸ್ತೀನಿ. ನೀವಾ? ದೀಪಾ, ನಿನ್ಗಿಲ್ ಏನ್ ಕೆಲ್ಸ? ಆಯ್ತು ಬಿಡಪ್ಪ.
ಬುದ್ಧಿವಂತೆ. ಪಾಪ ಅವಳು. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ. ಈ ಮೋಹದ ರೂವಾರಿ ನಿನ್ನಲ್ಲವೇ, ಎನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಇವತ್ತು ಯುಗಾದಿ ಹಬ್ಬ. ಬೇಗೆದ್ದು ಸ್ನಾನ ಮಾಡಿ ಬಾಗ್ಲಿಗೆ ತೋರಣ ಕಟ್ಟಿ ಅಮ್ಮಂಗ್ ಪೂಜೆಲ್ ಸಹಾಯ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ ಇವ್ರಿಬ್ರಿಗೂ? ಎಲ್ಲ ಆರಾಮಾಗಿದ್ದಾರೆ, ಎಲ್ಲ ನಾನೇ ಮಾಡ್ಬೇಕು. ಧ್ರುವ, ಏ ಧ್ರುವ, ಹಬ್ಬದ ದಿನ ಆದ್ರೂ ಬೇಗ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ವರ್ಷಕ್ಕೊಂದೇ ದಿನ ಹಬ್ಬ ಬರೋದು, ಬೇಗ ಎದ್ದೇಳೋ, ಎಷ್ಟೊಂದ್ ಕೆಲ್ಸ ಇದೆ. ಅಯ್ಯೋ, ಹಬ್ಬದ ದಿನಾನು ಸರಿಯಾಗಿ ಮಲ್ಗಕ್ ಬಿಡಲ್ವಾ ಸರ್ಸು? ಅಮ್ಮ. ಗುಡ್ ಮಾರ್ನಿಂಗ್ ಮೈನಾ ಅವರೇ. ಮೈನಾ ಅವರೇ, ಮೈನಾ ಅವರೇ, ಹಾಸಿಗೆ ಎಲ್ಲ ಮಡ್ಚಿಟ್ಬಿಟ್ಟಿದ್ದಾರೆ. ಮೈನಾ ಅವರೇ, ಮೈನಾ ಅವರೇ, ಅಯ್ಯೋ, ಮೈನಾ ಅವರೆಲ್ಲ ಹೋದ್ರು? ಮೈನಾ ಅವರೇ, ನನ್ನ ಆಟ ಆಡ್ಸ್ಬೇಡಿ ಪ್ಲೀಸ್. ಧ್ರುವ, ಎದ್ದಾಳಪ್ಪ. ಮೈನಾ, 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 ಮೈನಾ. ಅಣ್ಣ, ನಾನ್ ಹೇಗ್ ಕಾಣಿಸ್ತಿದ್ದೀನಿ? ನಾನೇ ನನ್ನ ಟೆನ್ಷನ್ ಅಲ್ಲಿ ಇದ್ದೀನಿ, ನೀನ್ ಸುಮ್ಮನೆ ಇರ್ತೀಯಮ್ಮ. ಮೈನಾ ಕಾಣಿಸ್ತಿಲ್ಲ. ನಾನ್ ಸೂಪರ್ ಆಗಿ ಕಾಣಿಸ್ತಿದ್ದೀನಿ ತಾನೆ, ಹೇಳೋ. ದೀಪಾ, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ರೂಮಲ್ಲಿ ಮೈನಾ ಕಾಣಿಸ್ತಿಲ್ಲ ಅಂತ ನಂಗೆ ಟೆನ್ಷನ್ ಆಗಿದ್ರೆ ನಿನ್ ಚಿಂತೆ ನಿನಗೆ ಅಲ್ವಾ? ಸೂಪರ್ ಆಗಿ ಕಾಣಿಸ್ತಿದ್ದೀನಿ ಅಂತ ಹೇಳು, ಆಗ ಮೈನಾ ಬಗ್ಗೆ ಹೇಳ್ತೀನಿ. ನೀನ್ ಸೂಪರ್ ಆಗೇನು ತ್ರಿಪುರ ಸುಂದರಿ ತರ ಕಾಣಿಸ್ತಿದ್ಯಾ. ಮೈನಾ ಎಲ್ಲಿ? ಯಾವಳಿಗ್ ಗೊತ್ತು? ಅವಳು ನಿನ್ ರೂಮ್ ಬಿಟ್ಟು ಇನ್ನೆಲ್ಲಿ ಹೋಗ್ತಾಳೆ? ರೂಮಲ್ಲಿ ಇರ್ಬೋದು, ಹೋಗಿ ಹುಡ್ಕು. ನನ್ ರೂಮ್ ಏನ್ ಬೆಂಗಳೂರು ಸಿಟಿನ? ಏರಿಯಾ ಹುಡ್ಕೋದಿಕ್ಕೆ ಅವಳೆಲ್ಲೂ ಕಾಣಿಸ್ತಿಲ್ಲ. ಏನೋಪ್ಪ, ನಂಗ್ ಗೊತ್ತಿಲ್ಲ. ಬೇಕಿದ್ರೆ ಮನೆಯೆಲ್ಲ ಒಂದ್ಸರಿ ಹುಡ್ಕು. ದೀಪಾ, ಈ ತಮಾಷೆ ಮಾಡೋ ವಿಷಯ ಅಲ್ಲ ದೀಪಾ. ಅಮ್ಮ ನೋಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬಿಡೋ, ನನಗೇನೋ ಗೊತ್ತು ಅವಳೆಲ್ಲ ಹೋದ್ಲು ಅಂತ.